ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಜನಸ್ನೇಹಿ ಆಡಳಿತ ನೀಡುವುದೇ ನನ್ನ ಧ್ಯೇಯ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರುವ ರೀತಿ ಸಾಲ ಸೌಲಭ್ಯ ನೀಡಿ ರೈತರನ್ನ ಆರ್ಥಿಕ ಸದೃಢರನ್ನಾಗಿ ಮಾಡುವುದೇ ನನ್ನ ಗುರಿ ಎಂದು ಬರಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷ ಬಿ ಹಾಲಗುಂಡೇಗೌಡ ಹೇಳಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬರಗೂರು ಏನು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ವಿ. ಇವತ್ತಿನ ದಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಒಂದು ಚುನಾವಣೆ ಈ ಸಂಘದಲ್ಲಿ ಇದ್ದು, ಈ ಒಂದು ಅಧ್ಯಕ್ಷನನ್ನಾಗಿ ಆಯ್ಕೆಯಾಗಲು ಸಹಕರಿಸಿದಂಥ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು. ಒಂದು ಸಂಘದಲ್ಲಿ ಈಗಾಗಲೇ ನಾವು ಮೊನ್ನೆ ಒಂದು ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಮಾತಾಡಿದ್ವಿ. ಏನು ಮಾಡ್ಬೋದು ಸಂಘದ ಅಭಿವೃದ್ಧಿ ವಿಚಾರವಾಗಿ, ನಮ್ಮ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಏನು ಆದಾಯ ಪ್ರತಿ ತಿಂಗಳು ಬರೋ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಸೇರಿ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವತ್ತು ಕೂಡ ನಾವು ಮಾತಾಡಿದ್ವಿ. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿ ಬರಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ್ದಾರೆ. ಪರಸ್ಪರ ಸಹಕಾರ ಸೇವಾ ಮನೋಭಾವದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಮುನ್ನಡೆಸಿದಾಗ ಸಂಘ ಆರ್ಥಿಕ ಅಭಿವೃದ್ಧಿ ಕಾಣಲು ಸಾಧ್ಯ. ಸಂಘಕ್ಕೆ ಆಗಮಿಸುವ ರೈತರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಮಾತನಾಡಿಸುವ ಮೂಲಕ ಉತ್ತಮ ಆಡಳಿತ ನೀಡುವಂತಹ ಪ್ರವೃತ್ತಿಯನ್ನ ಸಿಬ್ಬಂದಿಗಳು ಬೆಳೆಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ನಮ್ಮಂತ ಪುಣ್ಯವಂತರಿಗೆ ನಾನಾದರೂ ಭಾವಿಸುತ್ತೇನೆ. ರಾಮೇಗೌಡರು ಕಟ್ಟಿದ ಈ ಸಂಘ ಬರಗೂರು ಸಂಘವು ತುಮಕೂರು ಜಿಲ್ಲೆಯವರೆಗೂ ಹೆಸರಿರ್ತಕ್ಕಂಥದ್ದು. ತುಮಕೂರಿನಲ್ಲಿ ಸಹ ಸ್ಥಾಪನೆ ಮಾಡಿದಂಥ ರಾಮೇಗೌಡರ ಸಂಘದಲ್ಲಿ ಅದರಲ್ಲಿ ನಾವು ಒಬ್ಬರು ಸಹ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಆದುದರಿಂದ ಪರೋಕ್ಷವಾಗಿ ಪಕ್ಷವಾಗಿ ಎಲ್ಲರೂ ನಮಗೆ ಸಹಮತ ನೀಡಿದ್ರಿಂದ ನಾವು ಇವತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರು ನಮಗೆಲ್ಲ ಮತವನ್ನು ಹಾಕಿ ಜೈಗಳಿಸಿದಂಥ ಅವರಿಗೂ ಸಹ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು. ನೂತನ ಉಪಾಧ್ಯಕ್ಷರಾಗಿ ಹಾರೋಗೆರೆ ಕೃಷ್ಣಪ್ಪ ಆಯ್ಕೆಯಾದರು. ನಿರ್ದೇಶಕರಾದ ಕೃಷ್ಣಪ್ಪ, ಬೀರಲಿಂಗೇಗೌಡ, ದಾನವೇಂದ್ರ, ಬಿಎಸ್ ಸಿದ್ದೇಶ್, ಶ್ರೀನಿವಾಸ್ ಮೂರ್ತಿ, ಚಂದ್ರಪ್ಪ, ನರಸಿಂಹರಾಜು, ಜಗದಾಂಬ, ಸರೋಜಮ್ಮ ಹಾಗೂ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಅಜ್ಜಿಯಿಂದ ಸುಲಿಗೆ ಮಾಡಿದ ಆರೋಪಿಯನ್ನ 24 ಗಂಟೆಯಲ್ಲಿ ಪತ್ತೆ ಮಾಡಿದ ಶಿರಾ ಗ್ರಾಮಾಂತರ ವೃತ್ತ ಮತ್ತು ಪಟ್ಟನಾಯಕನಹಳ್ಳಿ ಪೊಲೀಸರು. ಶಿರಾ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ 75 ವರ್ಷದ ಚಿಕ್ಕವ್ವ ಎಂಬಾತೆ ಮನೆಯಲ್ಲಿ ಮಲಗಿದ್ದ ವೇಳೆ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಆಕೆಯ ಕಿವಿಯೊಳಗಿದ್ದ ಓಲೆ ಮತ್ತು ಮಾವಟಿಗಳನ್ನ ಕಿತ್ತುಕೊಂಡು ಕಿವಿಯನ್ನ ಹರಿದು ರಕ್ತ ಗಾಯ ಮಾಡಿ ಪರಾರಿಯಾಗಿದ್ರು. ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿ ಮರಿಯಪ್ಪ ಮತ್ತು ಅಬ್ದುಲ್ ಖಾದರ್, ಡಿವೈಎಸ್ಪಿ ಬಿಕೆ ಶೇಖರ್ ಮಾರ್ಗದರ್ಶನದಲ್ಲಿ ಶಿರಾ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಕೆಆರ್ ರಾಘವೇಂದ್ರ, ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಭವಿತಾ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆರೋಪಿಯನ್ನ ಪ್ರಕರಣ ನಡೆದ 24 ಗಂಟೆ ಒಳಗೆ ಸುಲಿಗೆ ಮಾಡಿದ ಅದೇ ತಿಮ್ಮನಹಳ್ಳಿ ಗ್ರಾಮದ ಲೋಕೇಶ್ ಎಂಬಾತನನ್ನ ಬಂಧಿಸುವ ಮೂಲಕ ಅಜ್ಜಿಯಿಂದ ಸುಲಿಗೆ ಮಾಡಿದ್ದ ಬಂಗಾರದ ಓಲೆ ಮತ್ತು ಮಾವಟಿಯನ್ನ ವಶಪಡಿಸಿಕೊಂಡು ಅಜ್ಜಿಯ ಕುಟುಂಬಕ್ಕೆ ನೀಡಿದ್ದಾರೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿದ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ. ಒಟ್ಟಾರೆ 20 ಲಕ್ಷ ನರೇಗಾ ಯೋಜನೆ ಪ್ಲಸ್ 10 ಲಕ್ಷ ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಯೋಜನೆ. ಇನ್ನ ಅದ್ರ ಜೊತೆಗೆ ನಾವೇನಾದ್ರೂ NRLM ವರ್ಕ್ ಶೆಡ್ ಅಂತ ಬರ್ತದೆ, ಸಂಜೀವಿನಿ ವರ್ಕ್ ಶೆಡ್ ಅಂದ್ಬಿಟ್ಟು ಅದು ನರೇಗಾದಲ್ಲೇ ಬರುತ್ತೆ. ಅದಕ್ಕೆ 10 ಲಕ್ಷ ಪ್ರಾವಿಷನ್ ಇದೆ. ನೀವು ಅದೇ ನಿಮ್ ಬಿಲ್ಡಿಂಗ್ ಅಲ್ಲಿ ಅದನ್ನು ಪ್ರಾವಿಷನ್ ಮಾಡ್ಕೊಂಡ್ರೆ ಸೊ ಇನ್ನೊಂದು 10 ಲಕ್ಷ ನೀವು ಉಪಯೋಗಿಸ್ಕೊಂಡು ಉತ್ತಮವಾಗಿ ಎಲ್ಲಾ ಯೋಜನೆಗೆ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಒಳ್ಳೆ ಕಟ್ಟಡ ಮಾಡಬಹುದು. ಇನ್ನೊಂದು 10 ಲಕ್ಷ ಬೇರೆ ಇತರ ಅನುದಾನಗಳು ನಾವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಸರ್. ಸೊ ಈಗ ಈ ಸ್ಕೆಚ್ ಅದೆಲ್ಲ ಸಾಹೇಬ್ರಿಗೆ ನಾವು ಪ್ರೆಸೆಂಟ್ ಮಾಡಿದೀವಿ. ಸೊ ಇಲ್ಲಿ ಇಂಜಿನಿಯರ್ ನಿಮ್ಮ ಇದು ಬರ್ತದಲ್ಲ 15 ಫೈನಾನ್ಸ್ ಅದೆಲ್ಲ ನಮ್ಮ PRED 15 ಫೈನಾನ್ಸ್ ಕಂಪೋನೆಂಟ್, ನರೇಗಾ ಯೋಜನೆ ಇರ್ದು ನಮ್ಮ ನರೇಗಾ TIE ಇರ್ತದೆ.
ಈಗ ಬಂದಾಗ ಈ ಜೋಯಿಸರು ಪೂಜೆ ಮಾಡೋದು ನೋಡಿ, ಆ ಇಟ್ಟಿರೋ ಕಲ್ಲು ಆಗ್ತಾ ಇದ್ದ ಹಾಲು ಪಾಲು ನೋಡಿ ಬಹಳ ವಿಶೇಷವಾದ ಪೂಜೆ ಮಾಡ್ತಾವ್ರೆ ಅಂದ್ಕೊಂಡೆ. ವಿಶೇಷ ಪೂಜೆ ಅಂತೇಳಿ ಗೊತ್ತಾಗಿದ್ದು ಅಂತಂದ್ರೆ ನಮ್ಮ ಹರೀಶ್ ಅವ್ರು ಮಾತಾಡಕ್ ಶುರು ಮಾಡಿದ್ಮೇಲೆ ಪ್ರಾಬ್ಲಮ್ ಶುರುವಾದು. ಅಲ್ಲಿಗೆ ಜೋಯಿಸರು ತಪ್ಪೋ ಅಥವಾ ನಿಮ್ ತಪ್ಪೋ ಗೊತ್ತಿಲ್ಲ, ಅದೇನಾರಾಗ್ಲಿ. ಒಂದು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ವಿಧಾನಸಭೆ ಹೇಗೋ ಅದು ರಾಜ್ಯಕ್ಕೆ ಹೆಂಗೋ, ಗ್ರಾಮ ಪಂಚಾಯಿತಿ ಹಳ್ಳಿಗೆ, ಅದರ ವ್ಯಾಪ್ತಿಗೆ. ಗ್ರಾಮ ಪಂಚಾಯಿತಿಗೆ ಎಲ್ಲ ರೀತಿಯಾದಂಥ ಅಧಿಕಾರ ಇದೆ. ಅದರದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರುಗಳು ಕೂಡ ಇರ್ತಾರೆ. ನೀವೆಲ್ಲರೂ ಕೂತು ಬಗೆಹರಿಸ್ಬೋದು. ನೀವು ಏನಾಗಿದೆ ಅಂದ್ರೆ PDOಗಳು ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ದೆಹಲಿ ವಿಶೇಷ ಪ್ರತಿನಿಧಿಗಳು TB ಜಯಚಂದ್ರ ಸರ್ ಅವರೇ, ಹಾಗೆ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು, ನನ್ನ ಆತ್ಮೀಯರು, ಕ್ರಿಯಾಶೀಲರು ಆಗಿರ್ತಕ್ಕಂಥ ಹರೀಶ್ ಅವರೇ, ಗ್ರಾಮ ಪಂಚಾಯಿತಿ ನಮ್ಮ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಹಿರಿಯರಾಗಿರ್ತಕ್ಕಂಥ ನಾಗಣ್ಣವರೇ, ರಂಗನಾಥಪ್ಪನವರೇ, ಮತ್ತು ನಮ್ಮ ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ರಂಗನಾಥ್ ಗೌಡ್ರವರೇ, AW ಆಗಿರ್ತಕ್ಕಂಥ ನಾಗೇಂದ್ರಪ್ಪನವರೇ, ಪಕ್ಕದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶ್ ಅವರೇ, ಮತ್ತು ಎಲ್ಲ ಈ ಗ್ರಾಮ ಪಂಚಾಯಿತಿಯ PDO ಮಂಜಣ್ಣನವರೇ, ಎಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ SR ಗೌಡ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಶ್ರೀ ಜಯರಾಮ್, ಉಪಾಧ್ಯಕ್ಷ KR ಲೋಕೇಶ್, ಸದಸ್ಯರಾದ V ವಸಂತ, P ಶಾಂತರಾಜು, ಕಾವೇರಿ, GE ಉಮೇಶ್, ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಹೈಟೆಕ್ ಶಾಲೆಗಳ ನಿರ್ಮಾಣ. ಚಿದಾನಂದ ಎಂ ಗೌಡ, ಗೋಪಿಕುಂಟೆಯಲ್ಲಿ ನೂತನ ಹೈಟೆಕ್ ಶಾಲಾ ಕಟ್ಟಡ ಉದ್ಘಾಟನೆ. ಮಹಾತ್ಮ ಗಾಂಧಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕನಸು ಗ್ರಾಮಗಳ ಅಭಿವೃದ್ಧಿಯಾಗಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆಯಾಗಬೇಕು ಎಂಬುದು ಅವರ ಆಶಯದಂತೆ ಪ್ರತಿ ವರ್ಷ ಒಂದೊಂದು ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಅದನ್ನ ಪುನರ್ ನಿರ್ಮಿಸುವ ಕಾರ್ಯ ಮಾಡುತ್ತಿದ್ದೇನೆ ಎಂದು ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ ಅವರು ಹೇಳಿದ್ದಾರೆ. ನನ್ನನ್ನು ಬೆಂಗಳೂರಿನಲ್ಲಿ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡೋದಕ್ಕೆ ಕಾರಣ ಆಯಿತು. ನಮ್ಮ ಬೆಂಗಳೂರಿನ ಶಾಲೆ 5 ವರ್ಷ ಮುಗಿದಾಗ ಬರಗೂರು ರಾಮಚಂದ್ರಪ್ಪನವರ ಒಂದು ಹತ್ರ ಹೋಗಿ ನಾನು ಕೇಳಿದೆ, ಈ ರೀತಿ ಒಂದು ಶಾಲೆ ಮಾಡಿದ್ದೀನಿ ಸರ್, ನಾನು ಬರಗೂರಿನವನು, ಓದಿದ್ದು, ನಿಮ್ಮ ಅಣ್ಣವರೇ ನನಗೆ ಹೆಡ್ ಮಾಸ್ಟರ್ ಆಗಿದ್ರು, ಚಿಕ್ಕರಂಗಪ್ಪ ಮೇಷ್ಟ್ರು ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಬಹಳ ಪ್ರೀತಿ ತೋರಿಸಿ, ಇಲ್ಲ ಏನಾದರೂ ಮಾಡೋಣ ನಿಮ್ಮ ಶಾಲೆಗೆ ಅಂತೇಳಿ ರಾಜ್ಕುಮಾರ್ ಅವ್ರನ್ನೇ ಕರ್ಕೊಂಡು ಬರೋಣ ಅಂತೇಳಿ ಆ ಪ್ರಯತ್ನ ಮಾಡಿ ಕೊನೆಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಬೆಂಗಳೂರಿನಲ್ಲಿ. ಆದರೆ ಇನ್ನೂ ದೊಡ್ಡ ಶಕ್ತಿಯಾಗಿ ರಾಮಚಂದ್ರಪ್ಪನವರು ನಿಂತಿದ್ರು, ಆ ಪ್ರೀತಿ ವಿಶ್ವಾಸದಿಂದ ನಿಂತಿದ್ರು. ಹಾಗಾಗಿ ಬರಗೂರು ರಾಮಚಂದ್ರಪ್ಪನವರು ನಮ್ಮ ಮಣ್ಣಿನ ನೆಲದ ಸಾಹಿತಿಗಳಾಗಿ ನನ್ನಂತ ಒಬ್ಬ ವಿದ್ಯಾವಂತರಿಗೆ ಅಥವಾ ಮುಂದಕ್ಕೆ ಹೋಗೋರಿಗೆ ಬೆಂತಟ್ಟುವಂತ ಕೆಲಸ ಮಾಡಿದ್ರಿಂದ ಅವರು ಕೂಡ ಇಲ್ಲಿ ಬಂದು ನಾಲ್ಕು ಒಳ್ಳೆ ಮಾತುಗಳನ್ನು ಆಡಿ ಸಾಕಷ್ಟು ವಿಚಾರಗಳನ್ನ ಸ್ವಲ್ಪ ಹೆಜ್ಜೆ ಅನ್ಸೋ ರೀತಿ ಮಾತನಾಡೋಗಿದ್ದಾರೆ. ಅವರನ್ನು ಕೂಡ ಜ್ಞಾಪಿಸ್ಕೊಂಡು ಸಂಸದರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಎಂ ಕಾರಜೋಳ ಅವರು ಮಾತನಾಡಿ, ಎಲ್ಲಾ ರಾಜಕಾರಣಿಗಳಿಗೂ ತಮ್ಮ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ರೆಸಾರ್ಟ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಆಚರಿಸುತ್ತಾರೆ. ಆದರೆ ವಿಧಾನ ಪರಿಷತ್ ಸದಸ್ಯ ಎಂ ಚಿದಾನಂದ ಗೌಡ ಅವರು ಶಿಕ್ಷಣ ಕ್ಷೇತ್ರದ ಬಗ್ಗೆ ಕಾಳಜಿಯಿಂದ ತಮ್ಮ ಹುಟ್ಟುಹಬ್ಬದಂದು ಸರ್ಕಾರಿ ಶಾಲೆಯನ್ನ ಪುನರ್ ನಿರ್ಮಾಣ ಮಾಡಿ ಅದನ್ನ ಉದ್ಘಾಟಿಸುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಎಂದು ಹೇಳಿದ್ದಾರೆ. ರೂಪಾಯಿ ಖರ್ಚು ಮಾಡಿ ಹೊಸ ಶಾಲಾ ಕಟ್ಟಡಗಳನ್ನ ಉದ್ದಕ್ಕಂಥದ್ದು ವಿಶಿಷ್ಟವಾದಂಥ ಕಾರ್ಯಕ್ರಮ. ಅದಕ್ಕೆ ನಾನು ಅವ್ರಿಗೆ ಅಭಿನಂದಿಸೋದಕ್ಕಾಗಿ ಬಂದಿದ್ದೆ. ಬಂಧುಗಳೇ, ಇವತ್ತು ಅನೇಕರು ಬೆಳಗಾಗೋದ್ರಲ್ಲೇ ಶ್ರೀಮಂತರಾಗಿದ್ದಾರೆ. ಅವರು ಹುಟ್ಟು ಹಬ್ಬಗಳನ್ನು ಅದ್ದೂರಿಯಾಗಿ ಮಾಡ್ತಾ ಇರ್ತಾರೆ. ಅದ್ದೂರಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಸಂಜೆ ಮುಂದೆ ಒಂದೊಂದು ರೆಸಾರ್ಟೇ ಬುಕ್ ಮಾಡಿರ್ತಾರೆ, ಒಂದೊಂದು ಬಾರ್ಗಳನ್ನೇ ಬುಕ್ ಮಾಡಿರ್ತಾರೆ,
ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಅವರು ಮಾತನಾಡಿ ವಿಧಾನ ಪರಿಷತ್ ಶಾಸಕ ಚಿದಾನಂದ ಅವರು ಕೆಲಸ ಮೆಚ್ಚುವಂತದ್ದು. ಇಂಗ್ಲಿಷ್ ವ್ಯಾಮೋಹದಿಂದ ಕನ್ನಡ ಶಾಲೆಗಳನ್ನು ಮುಚ್ಚುವ ಸ್ಥಿತಿ ಬಂದಿರುವ ಇಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಪುನರ್ ನಿರ್ಮಾಣ ಮಾಡಿ ಮರುಹುಟ್ಟು ನೀಡುತ್ತಿರುವುದು ಶ್ಲಾಘನೀಯ ಕೆಲಸ ಎಂದು ಹೇಳಿದ್ದಾರೆ. ಆಡಳಿತ ಪಕ್ಷದಲ್ಲಿ ಕೂತಿರ್ಬೇಕಾದಾಗ ಮುಖ್ಯಮಂತ್ರಿ ಆಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮೊಬ್ಬರಿಗೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ಆ ರೀತಿಯ ಸಜ್ಜನ ಒಬ್ಬ ರಾಜಕಾರಣಿ ಇವತ್ತು ನಮಗೆ ಸಂಸತ್ ಸದಸ್ಯರಾಗಿ ಬಂದಿರ್ತಕ್ಕಂಥದ್ದು ಅದು ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ನಾನು ಹೆಚ್ಚಿಗೆ ಮಾತಾಡ್ತಕ್ಕಂಥದ್ದೇನಿಲ್ಲ. ಎಲ್ಲರಿಗೂ ಕೂಡ ಊಟ ಮಾಡಬೇಕು, ಹೋಗ್ಬೇಕು. ಮತ್ತು ನಾವೆಲ್ಲ ಅಧಿಕಾರಿಗಳು ಕೂಡ ನಾವೊಂದು ಸಭೆನೂ ಕೂಡ ಸಭೆಗೂ ಕೂಡ ಹೋಗ್ಬೇಕಾಗಿದೆ. ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳನ್ನ, ಕನ್ನಡ ಶಾಲೆಗಳನ್ನ ಹಳ್ಳಿಗಳಲ್ಲಿ ಮುಚ್ಚುವಂತಹ ಸ್ಥಿತಿ ಬಂದಿದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್, ತಹಸೀಲ್ದಾರ್ ಸಚ್ಚಿದಾನಂದ ಕುಚನೂರು, ತಾಲೂಕು ಪಂಚಾಯಿತಿ ಇಒ ಹರೀಶ್, ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿಎನ್ ಕೃಷ್ಣಪ್ಪ, ಬಿಆರ್ಸಿ ರಂಗಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಮಂಜುನಾಥ್, ಸಹಾಯಕ ಕೃಷಿ ನಿರ್ದೇಶಕ ಎಚ್ ನಾಗರಾಜು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾರಾಯಣ ಇನ್ನು ಮುಂತಾದವರು ಹಾಜರಿದ್ದರು. ಈ ವರ್ಷ ಶಿರಾ ತಾಲೂಕಿನಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ದರೂ ಬಹುತೇಕ ಕೆರೆ ಹಾಗೂ ಚೆಕ್ ಡ್ಯಾಂಗಳು ಹೇಮಾವತಿ ನೀರಿನಿಂದ ತುಂಬಿದ್ದು ತಾಲೂಕಿನ ಬರ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದು ರೈತರಲ್ಲಿ ಸಂತಸ ಮೂಡಿದೆ. ಬೆಳ್ಳಂಬೆಳಗ್ಗೆ ಹೋಬಳಿಯ ಮಾಯಸಂದ್ರ, ತಾಳಗುಂದ, ಭೂಪಸಂದ್ರ ಹಾಗೂ ಈ ಭಾಗದ ಇನ್ನೂ ಅನೇಕ ಕೆರೆಗಳಿಗೆ ನೀರು ಹರಿಸುವ ಗುರಿ ಹೊಂದಲಾಗಿದ್ದು ಎತ್ತಿನಹೊಳೆ ಯೋಜನೆಯಿಂದ ಈ ಭಾಗಕ್ಕೆ ಶೀಘ್ರವೇ ನೀರು ಹರಿಸುವುದಾಗಿ ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ತಾಳಗುಂದ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಸೋಮವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ್ದಾರೆ. ತಾಲೂಕಿನ ಬಹುತೇಕ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ನೂತನ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು ಗ್ರಾಮ ಪಂಚಾಯಿತಿಯ ಕಟ್ಟಡ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗೆ ಹೆಚ್ಚುವರಿಯಾಗಿ ಸರ್ಕಾರದಿಂದ 10 ಕೋಟಿ ರೂ ಹೆಚ್ಚು ಅನುದಾನ ಬಿಡುಗಡೆ ಮಾಡಿಸುವುದಾಗಿ ಹೇಳಿದ್ದಾರೆ. ಎತ್ತಿನೊಳೆ ಅಂತಕ್ಕಂಥ ಯೋಜನೆ ಅದು ಬಹುಶಃ ನಾನು ನೆನೆಸ್ಬೇಕಾದ್ರೆ ಮನಮೋಹನ್ ಸಿಂಗ್ ಅವರು ನನಗೂ ಒಂದು ಆತ್ಮೀಯ ಅವಿನಾಭಾವ ಸಂಬಂಧ ಇತ್ತು. ಆ ಹಿನ್ನೆಲೆಯಲ್ಲಿ ಅವರಿಗೆ ಮನವಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಎತ್ತಿನೊಳೆ ಆಗೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಸುಮಾರು 10-12 ವರ್ಷಗಳ ಪ್ರಯತ್ನ ಆಯಿತು. ಇವತ್ತು ಎತ್ತಿನೊಳೆಯನ್ನ ನೀರನ್ನ ಕೂಡ ಸ್ಥಿರಕ್ಕೆ ಅಲೋಕೇಶನ್ ಮಾಡಿದ್ವಿ. ಹೋದ್ ಸರಿ ಏನಾಗಿತ್ತು ಅಂದ್ರೆ, ನಾನು ಚುನಾವಣೆಯಲ್ಲಿ ಇಲ್ಲದೆ ಇದ್ದಾಗ ಸೋತಿದ್ದಂತ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಅಲೋಕೇಶನ್ ಬದಲಾವಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅಲೋಕೇಶನ್ ಬದಲಾವಣೆ ಮಾಡಿ ಯಾವ್ಯಾವ ಊರುಗಳು ಕೊಟ್ಬಿಟ್ಟಿದ್ರು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ 2014-15ನೇ ಸಾಲಿನಲ್ಲಿ ಭೂಪಸಂದ್ರ ಗ್ರಾಮ ಪಂಚಾಯಿತಿಯಿಂದ ವಿಭಜನೆಗೊಂಡು ತಾಳಗುಂದ ನೂತನ ಗ್ರಾಮ ಪಂಚಾಯಿತಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಗೊಂಡು ತಾಳಗುಂದ ಗ್ರಾಮದಲ್ಲಿ ಬಾಡಿಗೆ ನಿವೇಶನದಲ್ಲಿ ತನ್ನ ಕಾರ್ಯಚಟುವಟಿಕೆ ಪ್ರಾರಂಭಿಸಿದ್ದ ಈ ಗ್ರಾಮ ಪಂಚಾಯಿತಿಗೆ ಸ್ವಂತ ಕಟ್ಟಡವಿಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾದಾಗ ಈ ಕುರಿತು ಮಾಹಿತಿ ಪಡೆದು ನಂತರ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ನಿವೇಶನ ಇಲ್ಲದ ಕಾರಣ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ನನ್ನ ಸ್ವಂತ ಹಾಗೂ ಅಮ್ಮಾಜಮ್ಮ ಭೀಮಣ್ಣ ಕುಟುಂಬಸ್ಥರು ಜೊತೆಯಾಗಿ ಜಮೀನನ್ನ ದಾನ ನೀಡಿದ್ದೇವೆ ಎಂದು ಹೇಳಿದ್ದಾರೆ. ಕಟ್ಟಡಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅದೊಂದು ಬಹಳ ವಿಶೇಷವಾಗ್ತಕ್ಕಂಥ ಎಷ್ಟೋ ಗ್ರಾಮ ಪಂಚಾಯಿತಿಗಳು ಇವತ್ತು ಬಾಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕಿನಲ್ಲಿ 42 ಗ್ರಾಮ ಪಂಚಾಯಿತಿಗಳಿದೆ. ಇವತ್ತು ಸ್ವಂತ ಆದಂತಹ ಕಟ್ಟಡಗಳನ್ನು ಹೊಂದಿರತಕ್ಕಂಥವು ಕನಿಷ್ಠ ಒಂದು 35 ಬಂದೇ ಇರಬೇಕು ಅನ್ಸುತ್ತೆ. ಇನ್ನ ಒಂದು 8 ಗ್ರಾಮ ಪಂಚಾಯಿತಿಗಳು ಇವತ್ತು ಕಟ್ಟಡ ಇಲ್ಲದಂತಹ ಸ್ಥಿತಿನಲ್ಲಿ ಮಾನ್ಯ ಶಾಸಕರು ಈಗಾಗಲೇ ಒಂದು ಚಿಕ್ಕನಳ್ಳಿ ಕಾರ್ಯಕ್ರಮದಲ್ಲಿ ನಾನು ಕೂತಂತಹ ಸಂದರ್ಭದಲ್ಲಿ ನಮ್ಮ RDPR ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ದೂರವಾಣಿನಲ್ಲಿ ಸಂಪರ್ಕ ಮಾಡಿ ಈ ಒಂದು ನನ್ನ ತಾಲೂಕಿಗೆ ಕನಿಷ್ಠ 10 ಲಕ್ಷ ರೂಪಾಯಿಗಳ ಹಣವನ್ನ ತಾವು ಕೂಡಲೇ ಮಂಜೂರು ಮಾಡಬೇಕು. 10 ಕೋಟಿ ಹಣಗಳನ್ನ ಮಂಜೂರು ಮಾಡಬೇಕು.
ಇಲ್ಲಿ ಬಹಳಷ್ಟು ಹಿಂದುಳಿತಕ್ಕಂಥ ಈ ಸಂದರ್ಭದಲ್ಲಿ ನಿವೇಶನ ದಾನಿಗಳಾದಂತಹ ಭೂಮಿಯನ್ನ ದಾನ ಮಾಡಿದ ತುಮಲು ನಿರ್ದೇಶಕ ಎಸ್ಆರ್ ಗೌಡ ಕುಟುಂಬಸ್ಥರು ಹಾಗೂ ಅಮ್ಮಾಜಮ್ಮ ಭೀಮಣ್ಣ ಕುಟುಂಬಸ್ಥರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ತಾಳಗುಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮ, ದೊಡ್ಡರಂಗಯ್ಯ, ಉಪಾಧ್ಯಕ್ಷೆ ಕೆ ಪುಷ್ಪಲತಾ, ಗೋವಿಂದರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹರೀಶ್, ಪಿಡಿಒ ಕಾಂತರಾಜು, ಇನ್ನು ಮುಂತಾದವರು ಉಪಸ್ಥಿತರಿದ್ದರು.